ಫ್ರೆಂಡ್ಸ್, ನೋಡಿ ನಾವಿವತ್ತು ಎಕನಾಮೆಟ್ರಿಕ್ಸ್ ಆ್ಯಂಡ್ ಸ್ಟ್ಯಾಟ್ಸಲ್ಲಿ ಬರುವಂಥ ಒಂದು ಪ್ರಾಬ್ಲಮ್ಮು ಕಾರ್ಲಾ ಪಿಯರ್ಸನ್ ಕೋರಿಲೇಷನ್ ಆ್ಯಂಡ್ ಕೋಎಫಿಷಿಯೆಂಟ್ನ ಮಾಡ್ತಾಯಿದ್ದೀವಿ. ಅವ್ರ ಕ್ವಶನ್ ಈ ಥರ ಕೊಟ್ಟಿರ್ತಾರೆ. ಫಾರ್ ದ ಗಿವನ್ ಡಾಟಾ ಬಿಲೋ ಅಬ್ಟೈನ್ ಕಾರ್ಲಾ ಪಿಯರ್ಸನ್ ಕೋರಿಲೇಷನ್ ಕೋಎಫಿಷಿಯೆಂಟ್ ಬೈ ಯೂಸಿಂಗ್ ದ ಒರಿಜಿನಲ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಸೊ ಎಕ್ಸ್ ಕಾಲಮಲ್ಲಿ 8 to 8 ಎಂಡ್ ಆಗುತ್ತೆ, ವೈ ಕಾಲಮಲ್ಲಿ 9 to 5 ಎಂಡ್ ಆಗುತ್ತೆ. ನೆಕ್ಸ್ಟು ಆ ಕಾಲಮಿಂದ ನಾವು ಒಂದು ಟೇಬಲ್ನ ರೆಡಿ ಮಾಡ್ಕೋಬೇಕು. ಫಸ್ಟು ಸೀರಿಯಲ್ ನಂಬರ್ ಹಾಕೋಬೇಕು. ನೆಕ್ಸ್ಟು ಎಕ್ಸಲ್ಲಿ ಏನು ಕೊಟ್ಟಿರ್ತಾರೆ ಆ ನಂಬರ್ಸ್ನ ಹಾಕ್ಕೊಂಡು, ವೈಯಲ್ಲಿ ಏನಿದೆ ಅದನ್ನ ಹಾಕ್ಕೊಂಡು ನೆಕ್ಸ್ಟು ಎಕ್ಸ್ ಸ್ಕ್ವೇರ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ಎಕ್ಸಲ್ಲಿ ಏನು ನಂಬರ್ಸ್ ಇದೆ ಅದನ್ನು ನಾವು ಡಬಲ್ ಮಾಡ್ಕೊಂಡಾಗ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಅದನ್ನು ಆ ಪಟ್ಟಿನಲ್ಲಿ ಬರ್ಕೊಂಡು ಹೋಗೋದು. ಸೊ ಎಕ್ಸ್ ವ್ಯಾಲ್ಯೂ ಇಲ್ಲಿ 8 ಇದೆ, 8 × 8 64 ಆಗುತ್ತೆ. 7 × 7 49. ಅದೇ ಥರ ಫುಲ್ ಕಾಲಮಲ್ಲಿ ಎಕ್ಸ್ ಸ್ಕ್ವೇರ್ನ ಮಾಡ್ಕೊಂಡು ಹೋಗೋದು. ನೆಕ್ಸ್ಟು ವೈ ಸ್ಕ್ವೇರ್ ಮಾಡಬೇಕಾದ್ರೆ ಸೇಮ್ ಅದು ಕೂಡ ವೈ ಕಾಲಮಲ್ಲಿ ಏನು ನಂಬರ್ಸ್ ಇರುತ್ತೆ ಅದನ್ನು ಡಬಲ್ ಮಾಡ್ಕೊಂಡು ಹೋಗೋದು. ಇವಾಗ 9 × 9 81, 8 × 8 64. ಅದೇ ಥರ ಫುಲ್ ಕಾಲಮ್ನ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ಕಾಲಮ್ ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಇಂಟು ಮಾಡಿದಾಗ ಏನು ಬರುತ್ತೆ ಆ ವ್ಯಾಲ್ಯೂನ ಬರ್ಕೊಳ್ಳೋದು. ಸೊ 8 × 9 72, 7 × 8 56 ಆ ಥರ. ಸೊ ಇವಾಗ ನಮಗೆ ಟೇಬಲ್ ರೆಡಿಯಾಗಿದೆ. ಟೋಟಲ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಸೊ ಸೀರಿಯಲ್ ನಂಬರಲ್ಲಿ ಟೋಟಲ್ ವ್ಯಾಲ್ಯೂ ಎನ್ ಅಂದರೆ ಟೋಟಲ್ ನಂಬರ್ಸು 13 ಆಗಿದೆ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ಸಿಗ್ಮಾ ಎಕ್ಸ್ ಈಸ್ ಈಕ್ವಲ್ ಟು ಸಿಗ್ಮಾ ವ್ಯಾಲ್ಯೂ ನೋಡಿ 104 ಆಗಿದೆ. ನೋಡಿ ಟೇಬಲ್ನ ಟೋಟಲ್ ಮಾಡಿದಾಗ ಸಿಗ್ಮಾ ವೈ ವ್ಯಾಲ್ಯೂ 91, ಸಿಗ್ಮಾ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ 846 ಆ್ಯಂಡ್ ಸಿಗ್ಮಾ ವೈ ಸ್ಕ್ವೇರ್ ವ್ಯಾಲ್ಯೂ ಇಸ್ 651. ಸಿಗ್ಮಾ ಎಕ್ಸ್ ವೈ ವ್ಯಾಲ್ಯೂ 728 ಆಗಿದೆ. ಇವಾಗ ನೋಡಿ ನೆಕ್ಸ್ಟ್ ನಾವು ಕಾರ್ಲಾ ಪಿಯರ್ಸನ್ದು ಫಾರ್ಮುಲಾ ಹಾಕೋಬೇಕು. ಇದರ ಫಾರ್ಮುಲಾ ಬಂದುಬಿಟ್ಟು ಆರ್ ಈಸ್ ಈಕ್ವಲ್ ಟು ಎನ್ ಇಂಟು ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಇಂಟು ಸಿಗ್ಮಾ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವಯರ್ ರೂಟ್ ಆಫ್ ಎನ್ ಇಂಟು ಸಿಗ್ಮಾ ವೈ ಸ್ಕ್ವಯರ್ ಮೈನಸ್ ಸಿಗ್ಮಾ ವೈ ಹೋಲ್ ಸ್ಕ್ವಯರ್ ಇರುತ್ತೆ. ಇವಾಗ ನೋಡಿ ನಾವು ಫಾರ್ಮುಲಾನ ಇಲ್ಲಿ ತೊಗೊಂಡಿರೋಂಥ ನಂಬರ್ಸು ಮತ್ತು ವೇರಿಯೇಬಲ್ಸಲ್ಲಿ ನಾವು ಇಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಸೊ ಎನ್ ಜಾಗದಲ್ಲಿ ಎಷ್ಟಿದೆ, ಎನ್ ಜಾಗದಲ್ಲಿ 13 ಇದೆ, ಎನ್ ಜಾಗದಲ್ಲಿ 13 ಬರ್ಕೋಬೇಕು. ಸಿಗ್ಮಾ ಎಕ್ಸ್ ವೈನಲ್ಲಿ ಏನಿದೆ 728 ಇದೆ. ನೆಕ್ಸ್ಟ್ ಮೈನಸ್ಸು ಸಿಗ್ಮಾ ಎಕ್ಸಲ್ಲಿ 104 ಇದೆ. ಸಿಗ್ಮಾ ವೈಯಲ್ಲಿ ಏನಿದೆ 91 ಇದೆ. ಮತ್ತು ಎನ್ ಪ್ಲೇಸಲ್ಲಿ 13 ಇದೆ, 13 ಬರ್ಕೋಬೇಕು. ಸಿಗ್ಮಾ ಎಕ್ಸ್ ಸ್ಕ್ವಯರಲ್ಲಿ 846 ಇದೆ, 846 ಮೈನಸ್ ರೂಟ್ ಆಫ್ ಈಗ ನೋಡಿ ಸಿಗ್ಮಾ ವೈ ಸ್ಕ್ವೇರ್ ಏನಿದೆ 651 ಇದೆ, ಅದನ್ನ ಹಾಕ್ಕೋಬೇಕು. ನೆಕ್ಸ್ಟು ಮೈನಸ್ ಸಿಗ್ಮಾ ವೈ ಹೋಲ್ ಸ್ಕ್ವೇರ್ ಇರೋದ್ರಿಂದ ಸೇಮ್ ನಂಬರ್ಸ್ ಏನಿದೆ ಅದನ್ನ ಹಾಕ್ಕೊಂಡು ಹೋಲ್ ಸ್ಕ್ವೇರ್ನ ಹಾಗೆ ಹಾಕ್ಕೋಬೇಕು. ಈಗ ನೋಡಿ ನೆಕ್ಸ್ಟ್ ಪ್ರೊಸೀಜರಲ್ಲಿ 13 × 728 ಹಾಕ್ಕೋಬೇಕು. ಅದು ಆನ್ಸರ್ ಎಷ್ಟು ಬರುತ್ತೆ ಬರ್ಕೊಳ್ಳೋಣ. ನೆಕ್ಸ್ಟ್ 104 × 91 ಮಾಡ್ಕೋಬೇಕು. ನೆಕ್ಸ್ಟ್ ಡಿವೈಡೆಡ್ ಬೈ 13 × 846 ಹಾಕೋಬೇಕು. ನೆಕ್ಸ್ಟ್ ನೋಡಿ 1004 ಹೋಲ್ ಸ್ಕ್ವೇರ್ ಇರೋದ್ರಿಂದ ನಾವು 1004 ಹೋಲ್ ಸ್ಕ್ವೇರ್ನ ಡಬಲ್ ಟೈಮ್ ಹಾಕ್ಕೊಂಡಾಗ ಎಷ್ಟು ಆನ್ಸರ್ ಬರುತ್ತೆ ಅಷ್ಟು. ನೆಕ್ಸ್ಟ್ 13 × 651. ನೆಕ್ಸ್ಟ್ ಮೈನಸ್ 91 ಹೋಲ್ ಸ್ಕ್ವೇರ್ ಇದೆ. 91 × 91 ಎಷ್ಟು ಬರುತ್ತೆ ನೋಡೋಣ, 828. ನೆಕ್ಸ್ಟ್ ಪ್ರೊಸೆಸಲ್ಲಿ 9464ಇಂದ 9464ನ ಮೈನಸ್ ಮಾಡಿದಾಗ 0 ಬರುತ್ತೆ. ಈ ಒಂದು ಸ್ಟೆಪ್ಪಲ್ಲಿ ನಾವು ಮೈನಸ್ ಮಾಡ್ಕೊಂಡು ಹೋಗಬೇಕು. ನೋಡಿ 10998ಇಂದ ಮೈನಸ್ 10816 ಕಳೆದಾಗ 182 ಬರುತ್ತೆ.
ನೆಕ್ಸ್ಟ್ 8463ಇಂದ -8281 ಕಳೆದಾಗ 182 ಬರುತ್ತೆ. ನೆಕ್ಸ್ಟ್ ಪ್ರೊಸೆಸಲ್ಲಿ ನಾವು ರೂಟ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ರೂಟ್ ತೆಗೆದು ನೋಡಿ, 182 ಹಾಕಿ ಜಸ್ಟ್ ರೂಟ್ ಮೇಲೆ ಪ್ರೆಸ್ ಮಾಡಿದರೆ ಆನ್ಸರ್ ಬರುತ್ತೆ. ರೂಟ್ ತೆಗೆದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸಲ್ಲಿ ನೋಡಿ 0 ಡಿವೈಡೆಡ್ ಬೈ 13.49 ಇಂಟು 13.49 ಇಂಟು ಮಾಡಿದಾಗ ನಮ್ಮ ನೆಕ್ಸ್ಟ್ ಆನ್ಸರು 181.98 ಬರುತ್ತೆ. ನೆಕ್ಸ್ಟು 0 ಡಿವೈಡೆಡ್ ಬೈ 18.98 ಹಾಕಿದಾಗ R = 0 ಬರುತ್ತೆ ಆನ್ಸರು. ಈಗ ನೋಡಿ, ಕಾರ್ಲಾ ಪಿಯರ್ಸನ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯಾವಾಗಲೂ ಆನ್ಸರು 0 to -1 ಒಳಗಡೆ ಇರಬೇಕು. ಸೊ ಆಗ ಮಾತ್ರ ನಮ್ಮ ಪ್ರಾಬ್ಲಮ್ಮು ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅರ್ಥ. ಅದು 1 ಮೇಲೆ ಹೋದರೆ ರಾಂಗ್ ಆಗಿದೆ ಅಂತ. ಇದಕ್ಕೆ ಎಕ್ಸಾಂಪಲ್ ಕೊಡಬೇಕಂದ್ರೆ, ಇಫ್ ಅವರ್ಸ್ ಆಫ್ ಸ್ಟಡಿ ಇನ್ಕ್ರೀಸ್ ಆ್ಯಂಡ್ ಮಾರ್ಕ್ಸ್ ಆಲ್ಸೋ ಇನ್ಕ್ರೀಸ್ ದೆನ್ ಕೋರಿಲೇಷನ್ ಈಸ್ ಪಾಸಿಟಿವ್. ಇಫ್ ಪ್ರೈಸ್ ಇನ್ಕ್ರೀಸಸ್ ಆ್ಯಂಡ್ ಡಿಮ್ಯಾಂಡ್ ಡಿಕ್ರೀಸಸ್ ದೆನ್ ಕೋರಿಲೇಷನ್ ಈಸ್ ನೆಗೆಟಿವ್ ಅಂತ. ಸೊ ಇದಾಗಿತ್ತು ಕಾರ್ಲಾ ಪಿಯರ್ಸನ್ ಕೋಎಫಿಷಿಯಂಟ್ ಕೋರಿಲೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.